ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಮಕ್ಕಳನ್ನ ರಸ್ತೆಯಲ್ಲಿ ನಿಲ್ಲಿಸಿ ಸಮಾಜ ಒಡೆಯುವ ಕೆಲಸ ಮಾಡ್ತಿದ್ದಾರೆ. ಶಾಲೆ ಎದುರು ವೇದವ್ಯಾಸ ಕಾಮತ್ ಗೂಂಡಾಗಿರಿ ಮೆರೆದಿದ್ದಾರೆ. ಹಿಂದೂ ಧರ್ಮದ ಹೆಸರಲ್ಲಿ ಪ್ರಚೋದನೆ ಅಂತ ದಿನೇಶ್ ಗುಂಡೂರಾವ್ ಕಿಡಿ. ಅಲ್ಪಸಂಖ್ಯಾತರಿಗೆ ಅನುದಾನ ಮೀಸಲು, ಬಹುಸಂಖ್ಯಾತರಿಗೆ ಹಾಕಿಲ್ಲ. ಯಾವ ಆಧಾರದಲ್ಲಿ ನೀವು ಬಹುಸಂಖ್ಯಾತರಂತ ಗುರುತಿಸಿದ್ದೀರಿ? ಸಿದ್ದರಾಮಯ್ಯರ ಬಜೆಟ್ ಅನ್ನೇ ಲೋಕಸಭೆಗೆ ಬ್ರಹ್ಮಾಸ್ತ್ರವಾಗಿಸಿಕೊಳ್ಳಲು ಬಿಜೆಪಿ ಪ್ಲಾನ್. ಇವತ್ತು ನಾಳೆ 2 ದಿನ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ. 28 ಲೋಕಸಭಾ ಕ್ಷೇತ್ರಗಳ ವರದಿ ಹಿಡಿದು ದೆಹಲಿ ತಲುಪಿದ ಬಿಜೆಪಿ ರಾಜ್ಯಾಧ್ಯಕ್ಷ. ವಿಜಯೇಂದ್ರ ಒಯ್ದಿರುವ ವರದಿ ಆಧರಿಸಿಯೇ ನಿರ್ಧಾರವಾಗುತ್ತೆ ಆಕಾಂಕ್ಷಿಗಳ ಭವಿಷ್ಯ. ಕರಾವಳಿಯಲ್ಲಿ ಕಳೆಗುಂದಿದ ಕಾಂಗ್ರೆಸ್ಗೆ ಶಕ್ತಿ ತುಂಬುವ ಯತ್ನ. ಲೋಕಸಭಾ ಚುನಾವಣೆ ಹಿನ್ನೆಲೆ ಮಂಗಳೂರಲ್ಲಿಂದು ಬೃಹತ್ ಸಮಾವೇಶ. ಖರ್ಗೆ ಸಿಎಂ ಡಿಸಿಎಂ ಭಾಗಿ. ಸುಮಾರು 50,000 ಜನ ಭಾಗವಹಿಸುವ ನಿರೀಕ್ಷೆ. ಜೈಲಲ್ಲೇ ಸುಪಾರಿ, ಅಲ್ಲಿಂದಲೇ ರೌಡಿ ಶೀಟರ್ ಸತೀಶ್ ಕೊಲೆಗೆ ಸ್ಕೆಚ್. 30 ಲಕ್ಷಕ್ಕೆ ಸುಪಾರಿ ಪಡೆದಿದ್ದ ಶಿವಕುಮಾರ್ ಮೀಸೆಯೂ ಚಿಗುರದ ಹುಡುಗರಿಂದ ಮಾಡಿಸಿದ್ದ ಹತ್ಯೆ. ಸಿಸಿಬಿ ತನಿಖೆಯಲ್ಲಿ ಬರ್ಬರ ಹತ್ಯೆಯ ಸತ್ಯ ಬಯಲು. ಪ್ರೊಡಕ್ಷನ್ ಅಸಿಸ್ಟೆಂಟ್ ನಾಗೇಶ್ ಕಿಡ್ನಾಪ್ ಪ್ರಕರಣ. ಕೋಟಿ ಸಾಲ ತೀರಿಸಲು ರೌಡಿ ಶೀಟರ್ ಅಣ್ಣ ಜೊತೆ ಸ್ನೇಹಿತನ ಅಪಹರಿಸಿದ್ದ ತಮ್ಮ. ಕೆಲವೇ ಗಂಟೆಗಳಲ್ಲಿ ಆರೋಪಿ ಬಂಧಿಸಿದ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು. ಆನ್ಲೈನ್ನಲ್ಲಿ HSRP ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡೋ ಮುನ್ನ ಎಚ್ಚರ. ಹರಿದಾಡ್ತಾ ಇದೆ ನಕಲಿ QR ಕೋಡ್ ಲಿಂಕ್ಗಳು. ಯಾಮಾರಿದ್ರೆ ಇರೋ ಬರೋ ಹಣವೆಲ್ಲ ಸೈಬರ್ ಖದೀಮರ ಪಾಲು. ಕಟ್ಟಡದಿಂದ ಜಿಗಿದು ವಿದ್ಯಾರ್ಥಿ ಆತ್ಮಹತ್ಯೆ. ಪರೀಕ್ಷೆಯಲ್ಲಿ ನಕಲು ಮಾಡಿ ಸಿಕ್ಕಿ ಬಿದ್ದಿದ್ದಕ್ಕೆ 19 ವರ್ಷದ ಸತ್ಯಂ ಸುಮನ್ ಸೂಸೈಡ್ಗೆ ಶರಣು. ಉಡುಪಿಯ ಮಣಿಪಾಲ ಠಾಣೆಯಲ್ಲಿ ಪ್ರಕರಣ ದಾಖಲು. ಹಾವೇರಿಯಲ್ಲೊಂದು ಭೀಕರ ಮರ್ಡರ್. ಅನೈತಿಕ ಸಂಬಂಧದ ಶಂಕೆ. ತಮ್ಮನ ಹೃದಯಕ್ಕೆ ಚೂರಿ ಹಾಕಿ ಕೊಲೆಗೈದ ಅಣ್ಣ. ಹಾವೇರಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ. ಗೋಕಾಕ್ ಫಾಲ್ಸ್ನ ಪ್ರೇಕ್ಷಣೀಯ ಸ್ಥಳ ಮಾಡಲು ಸರ್ಕಾರದ ಗ್ರೀನ್ ಸಿಗ್ನಲ್. ಬಜೆಟ್ನಲ್ಲಿ ಮಂಡನೆ ಆಗ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಅಧಿಕಾರಿಗಳು. ಸಚಿವ ಸತೀಶ್ ಜಾರಕಿಹೊಳಿ ಸೂಚನೆ ಮೇರೆಗೆ ಪರಿಶೀಲನೆ. ನಟ ದರ್ಶನ್ ಸಿನಿಮಾ ಜರ್ನಿ ಆರಂಭಿಸಿ 25 ವಸಂತ. ಬೆಳ್ಳಿಪರ್ವ ಹೆಸರಲ್ಲಿ ದಾಸನಿಗೆ ಅಭಿನಂದನಾ ಕಾರ್ಯಕ್ರಮ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ರಜತ ಮಹೋತ್ಸವ. ದರ್ಶನ್ ಕಾರ್ಯಕ್ರಮದಲ್ಲಿ ಸುಮಲತಾ, ಇಂಡುವಾಳು ಸಚ್ಚಿದಾನಂದ ಭಾಗಿ. ಮುನಿಸು ಮರೆತು ಒಂದಾಗ್ತಾರಾ ಅನ್ನೋದೇ ಕುತೂಹಲ. ಮಂಡ್ಯ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲೂ ಪ್ರೋಗ್ರಾಂಗೆ ಮಹತ್ವ. ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಹೆಂಡತಿ ಹತ್ತಿರ ಗಂಡನಿಂದ ಹಣ ವಸೂಲಿ. ವರದಕ್ಷಿಣೆ ರೂಪದಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟು ಪತ್ನಿಗೆ ಕಿರುಕುಳ. ದುಡ್ಡು ಕೊಡದಿದ್ದಕ್ಕೆ ಗಂಡ ನಾಪತ್ತೆ. ಕೋರ್ಟ್ ಮೊರೆ ಹೋದ ಮಡದಿ. ಮಕ್ಕಳ ಎದುರು ಗುಟ್ಕಾ ಸೇವನೆ. ಗಂಟೆಗಟ್ಟಲೆ ಮೊಬೈಲ್ನಲ್ಲಿ ಗೇಮಿಂಗ್. ತರಗತಿಯಲ್ಲೇ ನಿದ್ದೆಯನ್ನೂ ಮಾಡ್ತಿದ್ದ ಗದಗದ ಶಿಕ್ಷಕ. ಬೇಜವಾಬ್ದಾರಿತನ ಬಯಲಾಗ್ತಿದ್ದಂತೆ ಮಾಸ್ಟರ್ ಸಸ್ಪೆಂಡ್. ಶಿವಮೊಗ್ಗದಲ್ಲಿ ಮುಂದುವರಿದ KFD ಆತಂಕ. ತೀರ್ಥಹಳ್ಳಿಯಲ್ಲಿ ಮತ್ತೊಂದು ಪಾಸಿಟಿವ್ ಕೇಸ್ ಪತ್ತೆ. ಆಕ್ಟಿವ್ ಕೇಸ್ಗಳ ಸಂಖ್ಯೆ 13ಕ್ಕೆ ಏರಿಕೆ. ಜನರಲ್ಲಿ ಹೆಚ್ಚಾಯಿತು ಮಂಗನ ಕಾಯಿಲೆ ಭೀತಿ. 5ನೇ ದಿನಕ್ಕೆ ಕಾಲಿಟ್ಟ ಅನ್ನದಾತರ ದೆಹಲಿ ಚಲೋ. ಹೋರಾಟಕ್ಕೆ ಮಹಾರಾಷ್ಟ್ರ ಈರುಳ್ಳಿ ಬೆಳೆಗಾರರು ಸಾಥ್. ಮಾತುಕತೆ ವಿಫಲವಾಗಿದ್ದರಿಂದ ಮತ್ತಷ್ಟು ಹೋರಾಟಕ್ಕೆ ರೈತರು ಸಜ್ಜು.
ಸರ್ಫರಾಜ್ ಖಾನ್ ಅಬ್ಬರಕ್ಕೆ ಮನಸೋತ ಆನಂದ್ ಮಹೀಂದ್ರ. ಅರ್ಧಶತಕ ಸಿಡಿಸಿದ ಟೀಂ ಇಂಡಿಯಾ ಆಟಗಾರನಿಗೆ ಥಾರ್ ಗಿಫ್ಟ್. ತಂದೆ ನೌಷದ್ ಖಾನ್ ಕಾರ್ಯವೈಖರಿಗೂ ಶ್ಲಾಘನೆ. ಭಟ್ಕಳದ ಚಿತ್ರಾಪುರ ಮಠಕ್ಕೆ ನಟ ಯಶ್ ರಾಧಿಕಾ ಪಂಡಿತ್ ದಂಪತಿ ಭೇಟಿ. ನೆಚ್ಚಿನ ನಟ ನಟಿಯನ್ನ ಕಂಡು ಸೆಲ್ಫಿಗೆ ಮುಗಿಬಿದ್ದ ಫ್ಯಾನ್ಸ್. ಕಿರಾಣಿ ಅಂಗಡಿಯಲ್ಲಿ ರಾಧಿಕಾಗೆ ಐಸ್ ಕ್ರೀಮ್ ಕೊಡಿಸಿದ ರಾಕಿಂಗ್ ಸ್ಟಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.